ನಮ್ಮ ಕನ್ನಡದ ಪತ್ರಿಕೋದ್ಯಮದಲ್ಲಿ ಗ್ಯಾರಂಟಿ ನ್ಯೂಸ್ನ ರಾಧಕ್ಕ ಕೇಂದ್ರ ಸರ್ಕಾರವನ್ನ ರಾಜ್ಯ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದು ಪತ್ರಕರ್ತರು ಮಾಡಬೇಕಾಗಿರುವಂತಹ ಕೆಲಸ. आलू देखो, प्याज देखो, दाल देखो, दूध देखो, मिर्ची देखो। नहीं ये है ना, महंगाई इतनी मार है ना, महंगाई की मार में तो वो दबी रहे। टिकट का बोल, इसीलिए मैं बोल रही हूँ, टिकट के बाद में आ रही हूँ। आप कितना भी बोलिए, ಇಡೀ ಪ್ರಪಂಚ ಭಾರತ ಏನ್ ಮಾತಾಡುತ್ತೆ ಅಂತ ಎದುರು ನೋಡ್ತಾ ಇದೆ. ನಾವಿಬ್ರು ಒಳ್ಳೆ ಸ್ನೇಹಿತರಾಗಿ ಇರೋಣ. ನಮ್ಮ ಮರ್ಯಾದೆಯನ್ನ ತೆಗೆಯುವಂತ ಹೇಳಿಕೆಗಳನ್ನ ಕೊಟ್ಟರೆ ನಾವು ಸುಮ್ಮನಿರುವುದಿಲ್ಲ ಅಂತ ಒಬ್ರಾದ್ರೂ ಇವ್ರು ಮಾತಾಡಿದ್ರ. ಆಮೇಲೆ ಒಬ್ಬ ಮಂತ್ರಿ ಮಾತಾಡಿದ ಮೇಲೆ ನೀವು ಸಂಸತ್ನಲ್ಲಿ ಚರ್ಚೆನೆ ಅವಶ್ಯಕತೆ ಇಲ್ಲ ಅನ್ನೋದಾದ್ರೆ ಒಂದ್ ಪ್ರೆಸ್ ಮೀಟ್ ಮಾಡ್ಬೇಕಾಗಿತ್ತು. ಅದಕ್ಕೆ ಸಂಸತ್ ಯಾಕೆ ಬೇಕಾಗಿತ್ತು? ಹೊರಗಡೆ ಬಂದು ಪ್ರೆಸ್ ಮೀಟ್ ಮಾಡಿ, ನೋಡಿ ಇದೇ ನಮ್ ಸರ್ಕಾರದ ಸ್ಟ್ಯಾಂಡ್, ಮುಗಿದೋಯ್ತು, ನೀವು ಮಾತಾಡಂಗಿಲ್ಲ ಪ್ರತಿಪಕ್ಷಗಳು, ಮುಗಿದೋಯ್ತು ಅಂತ ಸಂಸತ್ ಇವ್ರನ್ನೆಲ್ಲ ಆಯ್ಕೆ ಮಾಡಿ ಕಳಿಸಿರೋದು ಯಾಕೆ? ಯಾವ್ದಾದ್ರು ಒಂದು ಸಮಸ್ಯೆ ಬಂದಾಗ ಸಂಸತ್ತಿನಲ್ಲಿ ಆಡಳಿತ ಪಕ್ಷ ಪ್ರತಿಪಕ್ಷಗಳು ಕೂತು ಮಾತಾಡಿ ಸಮಸ್ಯೆಗೆ ಮಾರ್ಗೋಪಾಯಗಳನ್ನ ಕಂಡು ಹಿಡಿಯಬೇಕು. ದೇಶದ ಜನರಲ್ಲಿ ಮತ್ತು ಪ್ರತಿಪಕ್ಷಗಳಲ್ಲಿ ಹಲವಾರು ಪ್ರಶ್ನೆಗಳಿವೆ. ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಪ್ರಶ್ನೆಗಳಿಂದ ಯಾಕೆ ಹೆದರಿ ಓಡ್ತೀರಿ? ಹೌದಲ್ವಾ? ಏನ್ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಅವರು? ಆಯ್ತಪ್ಪ, ಇರಾನ್ ಇದು ಯುದ್ಧ ನೌಕೆ ಮೇಲೆ ಅಟ್ಯಾಕ್ ಮಾಡಿದ್ರು, ನಾವ್ ಯಾಕೆ ಹೋಗ್ಲಿಲ್ಲ? ನಾವ್ ಯಾಕೆ ಮಾನವೀಯತೆ ಆಧಾರದ ಮೇಲೆ ಅವ್ರಿಗೆ ಸಪೋರ್ಟ್ ಮಾಡಿಲ್ಲ? ಹೇಳಿ. ಇದೇ ಅವರ ಕರ್ತವ್ಯ. ಇತ್ತೀಚೆಗೆ ಅಲ್ಲಲ್ಲಿ ಪಬ್ಲಿಕ್ ಟಿವಿಯ ರಂಗಣ್ಣ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಕೇಂದ್ರ ಸರ್ಕಾರದ ನಿಲುವನ್ನ, ಕೇಂದ್ರ ಸರ್ಕಾರದ ತಪ್ಪುಗಳನ್ನ ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಬೇರೆ ಬೇರೆ ಸಂಸದರುಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದೇ ಪ್ರಜಾಪ್ರಭುತ್ವ. ಸಂವಿಧಾನ ರಚನೆ ಆಗಿರದೆ ಇದರ ಆಧಾರದ ಮೇಲೆ ಆಡಳಿತ ಪಕ್ಷಗಳನ್ನು ಪ್ರಶ್ನೆ ಮಾಡುವಂಥದ್ದು ಪ್ರತಿಪಕ್ಷಗಳು ಮತ್ತು ಮಾಧ್ಯಮಗಳ ಕರ್ತವ್ಯ. ಜನರ ಧ್ವನಿ ಆಗಬೇಕಾಗಿರುವಂಥದ್ದು ಅವರ ಕರ್ತವ್ಯ ಅಂತ ಈ ಕೆಲಸ ಮಾಡಬೇಕಾಗಿದ್ದಂತಹ ಮಾಧ್ಯಮಗಳು ಮಾರಿಕೊಂಡಿದ್ದಾವಲ್ಲ, ಅದರ ಮಧ್ಯೆ ರಾಧಕ್ಕ ಅವರು ನೇರವಾಗಿ ಪ್ರಶ್ನೆ ಮಾಡಿರುವಂಥದ್ದು. ಅಪ್ರಿಷಿಯೇಟ್ ಮಾಡಬೇಕು ನಾವು. ರಾಧಕ್ಕ ಇವತ್ತಲ್ಲ, ಅವರು ಪಬ್ಲಿಕ್ ಟಿವಿಯ ಬಿಟ್ಟಾದ ನಂತರ ಬಹಳಷ್ಟು ಚಾನಲ್ BTV ನಲ್ಲಿದ್ದಾಗಲೂ ಸಹ ಅವರು ಪ್ರಶ್ನೆ ಮಾಡಿದ್ದಾರೆ. ಈಗ ಗ್ಯಾರಂಟಿ ನ್ಯೂಸ್ನ ಸಂಪಾದಕರಾದ ಮೇಲೆ ನಿರಂತರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಎಲ್ಲ ವಿಚಾರಗಳಲ್ಲೂ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಂತಹ ಪತ್ರಕರ್ತರ ಅವಶ್ಯಕತೆ ಇದೆ. ಗ್ಯಾರಂಟಿ ನ್ಯೂಸ್ನ ವಿದ್ಯಾ ಮಲ್ನಾಡ್ ಅವರೂ ಸಹ ಜನರಿಗೆ ಬೇಕಾದಂತಹ ಸೌಲಭ್ಯಗಳ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಜನರಿಗೆ ಆಗ್ತಾ ಇರುವಂತಹ ಅನ್ಯಾಯಗಳ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಮಾಧ್ಯಮಗಳು ಯಾವ ರೀತಿ ಮಾರ್ಕೊಂಡಿದ್ದಾವೆ? ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕುತ್ಕೊಂಡು ಸ್ಕ್ಯಾಚ್ ಬಾಟ್ಲ್ ಜೊತೆ ಕುತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋ ಮಟ್ಟಿಗೆ ನಮ್ಮ ಮಾಧ್ಯಮಗಳು ಮಾರ್ಕೊಂಡಿದ್ದಾವೆ. ಲೋಕಸಭೆಯಲ್ಲಿ ಒಬ್ಬ ಸಂಸದೆ ಮಾತನಾಡಿರುವಂಥದ್ದು, ಬಾಂಗ್ಲಾದೇಶಕ್ಕೆ ಯಾಕೆ ಹಣ ಕೊಟ್ರಿ ಅಂತೇಳಿ ಅವತ್ತು ಕೇಳಿದ್ದಂತಹ ಅದೇ ಸಂಸದೆ ಇವತ್ತು ಅಚ್ಚೇದಿನಲ್ಲಿ ಕಪ್ಪು ಹಣ ಎಲ್ಲಿ, 2 ಕೋಟಿ ಉದ್ಯೋಗ ಎಲ್ಲಿ, ಇದನ್ನು ಲೋಕಸಭೆಯಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಣಕಾಸು ಸಚಿವರು ಗಪ್ ಚಿಪ್ಪಾಗಿ ಕುತ್ಕೊಂಡಿದ್ದಾರೆ. ನರೇಂದ್ರ ಮೋದಿಯವರು ಉತ್ತರವೇ ಕೊಡೋದಿಲ್ಲ. 12 ವರ್ಷಗಳಿಂದ ಪ್ರಧಾನಮಂತ್ರಿ ಪಟ್ಟದಲ್ಲಿ ಕುತ್ಕೊಂಡು ಒಂದು ಪ್ರೆಸ್ ಮೀಟ್ ಮಾಡಿಲ್ಲ ಅಂತಂದ್ರೆ ಅವರ ಚಾಣಕ್ಯತನವನ್ನು ನಾವು ಯಾವ ರೀತಿ ಕೊಂಡಾಡಬೇಕ್ರಿ? ಒಂದು ಮನ್ ಕಿ ಬಾತನ್ನು ಮಾಡ್ತಾರೆ ತಿಂಗಳ ಅಂತ್ಯದಲ್ಲಿ. ಆ ಮನ್ ಕಿ ಬಾತ್ ಮಾತನಾಡಿರುವಂಥದ್ದು ರೇಡಿಯೋದಲ್ಲಿ. ಅದನ್ನು ಕೇಳೋದಕ್ಕೆ ಒಂದಷ್ಟು ವಿಡಿಯೋಗಳು, ಅದನ್ನು ಒಂದಷ್ಟು ವಿಡಿಯೋಗ್ರಾಫ್ ಮಾಡಿಕೊಂಡು ಪ್ರಚಾರ ಮಾಡುವಂಥದ್ದು. ಮನ್ ಕಿ ಬಾತಿಂದ ಇವತ್ತಿನವರೆಗೂ 12 ವರ್ಷದಲ್ಲಿ ಏನಾದರೂ ಅನುಕೂಲ ಆಗಿದೆಯಾ? ಈ ದೇಶದ ಪ್ರಧಾನಮಂತ್ರಿ ಒಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಆಗೋದಿಲ್ಲ. ನೋಡಿ, ಇಂದಿರಾ ಗಾಂಧಿ ಅವರ ಹಳೆಯ ವಿಡಿಯೋ ವೈರಲ್ ಆಗ್ತಾ ಇದ್ದಾವೆ. ಒಬ್ಬ ಇಂದಿರಾ ಗಾಂಧಿ ಬಾಂಗ್ಲಾದೇಶವನ್ನು ಸೃಷ್ಟಿ ಮಾಡಿರುವಂತಹ ಸಮಯದಲ್ಲಿ ಮೀಡಿಯಾಗಳ ಮುಂದೆ ಮಾತನಾಡಿರುವಂತಹ ಮಾತು. ಮನಮೋಹನ್ ಸಿಂಗ್ 114 ಪ್ರೆಸ್ ಮೀಟ್ಗಳನ್ನು ಮಾಡಿರುವಂಥದ್ದು. ಅಟಲ್ ಬಿಹಾರಿ ವಾಜಪೇಯಿ ಮಾಡಿರುವಂಥದ್ದು. ಆದರೆ ಭಾರತವನ್ನು ಆಳಿದ ಅಷ್ಟು ಪ್ರಧಾನಿಗಳ ಪೈಕಿ ಪ್ರೆಸ್ ಮುಂದೆ ಕುತ್ಕೊಂಡು ಒಂದು ಪ್ರಶ್ನೆಗೆ ಉತ್ತರಿಸಲಾಗದಂತಹ ಏಕೈಕ ಪ್ರಧಾನಮಂತ್ರಿ 13 ವರ್ಷಗಳಲ್ಲಿ ಇವರೊಬ್ಬರೇ ಅನ್ಸುತ್ತೆ. ಇವರೊಬ್ಬರೇ
ವಿದೇಶಗಳಿಗೆ ಹೋಗ್ತಾರೆ, ಅಲ್ಲಿ ವಿದೇಶಿ ಪತ್ರಕರ್ತರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಇಲ್ಲ, ಪ್ರೆಸಿಡೆಂಟ್ಗಳ ಜೊತೆ ನಿಂತ್ಕೊಂಡು ನಗೆಪಾಟ್ಲಿಗೆ ಹಾಕ್ತಾರೆ. ಆದರೂ ಸಹ ನಾವು ಈ ಹುದ್ದೆನಲ್ಲೇ ಕುತ್ಕೊಳ್ಬೇಕು. ಅವರಿಗೆ ಇಚ್ಛೆ ಇದೆಯೋ ಇಲ್ಲ ಗೊತ್ತಿಲ್ಲ ನರೇಂದ್ರ ಮೋದಿ ಅವರಿಗೆ, ಆದರೆ ನರೇಂದ್ರ ಮೋದಿ ಎಂಬ ಉತ್ಸವ ಮೂರ್ತಿಯನ್ನ ತೋರಿಸಿ ಇವರು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರಬೇಕು, ಕಾಣದ ಕೈಗಳು ಕೆಲಸ ಮಾಡ್ತಾ ಇರುವಂಥದ್ದು. ನರೇಂದ್ರ ಮೋದಿ ಅವರಿಗೆ ಸ್ವತಂತ್ರ ಇಲ್ಲ ರೀ. ನರೇಂದ್ರ ಮೋದಿ ಅವರಿಗೆ ಸ್ವತಂತ್ರ ಇದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ದೇಶ ಏನೋ ಆಗಿರ್ತಿತ್ತು. ಬರೀ ಸುಳ್ಳು, ಮೋಸ, ಬರೀ ಜನರಿಗೆ ಭಾವನಾತ್ಮಕ ವಿಚಾರಗಳನ್ನು ಹೇಳುವಂಥದ್ದು, ಓಟಿನ ವಿಚಾರದಲ್ಲಿ ಎಷ್ಟೊಂದು ತಪ್ಪುಗಳು ಈ 12 ವರ್ಷದಲ್ಲಿ, ಎಷ್ಟು ತಪ್ಪುಗಳು, ಎಷ್ಟು ಜನರನ್ನು ಮಾತು ಕೊಟ್ಟಂತೆ ಉಳಿಸ್ಕೊಳ್ಳೋಕ್ಕಾಗದೇ ಇರುವಂಥದ್ದು. ಇದ್ರ ಬಗ್ಗೆ ನಾವು ಮಾತಾಡೋದೇ ಇಲ್ಲ. ನೋಡಿ, ವಿಚಾರ ಮಾಡಿ ನೀವು. ಯಾವುದನ್ನು ನಾನು ಹೇಳಿದ ತಕ್ಷಣ ಅಂತಲ್ಲ, ಒಬ್ಬ ಪ್ರಧಾನಮಂತ್ರಿ ಜನರ ಮುಂದೆ ಕೂತ್ಕೊಂಡು ಪ್ರೆಸ್ ಮೀಟ್ ಮಾಡಿಲ್ಲ ಅಂತಂದರೆ ನೀವು ಅರ್ಥ ಮಾಡ್ಕೊಳ್ಳಿ, ಅವರಲ್ಲಿ ಏನು ಜನರನ್ನು ಎದುರಿಸುವಂತಹ ಶಕ್ತಿ ಇಲ್ಲ ಅಂತೇಳಿ. ಆದಷ್ಟು ಎಲ್ಲ ಮೀಡಿಯಾಗಳನ್ನು ಕೊಂದ್ಕೊಂಡ್ಬಿಟ್ಟಿದ್ದಾರೆ ಅವರು. ಅಖಿಲೇಶ್ ಯಾದವ್ ಹೇಳ್ತಾರಲ್ಲ, ನೀವು ZTVನವರು, ನೀವು BJPಯವರು ಅಂತ ನೇರವಾಗಿ ಹೇಳ್ತಾರೆ. ಒಬ್ಬ ಅಖಿಲೇಶ್ ಯಾದವ್ ZTV ಅವ್ರನ್ನ ನೀವು BJPಯವರು, ನೀವು ಹೋಗಿ ಅಂತ ಹೇಳ್ತಾರೆ. ಅಂದರೆ ಇವರು ಯಾವ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಇವರು ಮಾಧ್ಯಮದವರು ಅಂತ ಅರ್ಥ ಮಾಡ್ಕೊಳ್ಳಿ. ಇವರು ಯಾವ ಹಂತಕ್ಕೆ ಬಂದಿದ್ದಾರೆ. ಅಂತಹ ಇವರು ಮಡಿಲ ಮಾಧ್ಯಮಗಳಿದಾವಲ್ಲ, ಗೋಧಿ ಮೀಡಿಯಾಗಳಿದಾವಲ್ಲ, ಇವರು ಮಾರ್ಕೆಟಿಂಗ್ ಮಾಡೋ ಮೀಡಿಯಾಗಳು ಮುಂದೆನೇ ನಿಂತ್ಕೊಂಡು ಕುತ್ಕೊಂಡು ಪ್ರೆಸ್ ಮೀಟ್ ಮಾಡ್ಬೋದಲ್ಲ. ಅಕ್ಷಯ್ ಕುಮಾರ್ ಜೊತೆ ಕುತ್ಕೊಂಡು ಪ್ರೆಸ್ ಮೀಟ್ ಮಾಡೋದಲ್ಲ. ಅಥವಾ ಚುನಾವಣಾ ಟೈಮ್ನಲ್ಲಿ ನೆಟ್ವರ್ಕ್ಗಳನ್ನ, ನ್ಯೂಸ್ 18 ನೆಟ್ವರ್ಕು, TV9 ನೆಟ್ವರ್ಕು, ಏಷ್ಯಾನೆಟ್ ನೆಟ್ವರ್ಕ್ ಕುತ್ಕೊಂಡು ಅವ್ರಿಗೆ ಪ್ರೆಸ್ ಮೀಟ್ ಮಾಡೋದಲ್ಲ, ಹೇಳಿಕೆಗಳನ್ನು ಕೊಡೋದಲ್ಲ. ರವೀಶ್ ಕುಮಾರ್ ಅಂತವ್ರಿಗೆ, ಧ್ರುವ ರಾಠಿ ಅಂತವ್ರನ್ನ, ಅಭಿಸಾರ್ ಶರ್ಮಾ ಅಂತವ್ರ ಜೊತೆಯಲ್ಲಿ ಕೂತ್ಕೊಂಡು ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾಗಿದ್ದಂಥದ್ದು ನರೇಂದ್ರ ಮೋದಿಯವರ ಕರ್ತವ್ಯ. ನಿಜಕ್ಕೂ ಎಷ್ಟು ಬೇಸರ ಆಗುತ್ತೆ ಅಂತಂದರೆ, ಲೋಕಸಭೆಯಲ್ಲಿ ಸಂಸದರು ಇವತ್ತು ಧ್ವನಿ ಎತ್ತುತ್ತಾ ಇದ್ದಾರೆ. ಈ ಬಾರಿಯ ಸಂಸತ್ನಲ್ಲಿ ಭಾಳಷ್ಟು ಜನ ಧ್ವನಿ ಎತ್ತುತ್ತಾ ಇದ್ದಾರೆ. ಕಪ್ಪು ಹಣದ ಬಗ್ಗೆ ಕೇಳ್ತಾ ಇದ್ದಾರೆ, ಸಾಲದ ಬಗ್ಗೆ ಕೇಳ್ತಾ ಇದ್ದಾರೆ, ಬೆಲೆ ಏರಿಕೆ ಬಗ್ಗೆ ಕೇಳ್ತಾ ಇದ್ದಾರೆ, ಯುವ ಸಂಸದರು ಕೇಳ್ತಾ ಇದ್ದಾರೆ, ಹೆಣ್ಣು ಮಕ್ಕಳು ಕೇಳ್ತಾ ಇದ್ದಾರೆ, ರಾಹುಲ್ ಗಾಂಧಿ ಕೇಳ್ತಾರೆ, ಪ್ರಿಯಾಂಕಾ ಗಾಂಧಿ ಕೇಳ್ತಾರೆ. ಎಲ್ಲರೂ ಆಡಳಿತ ಪಕ್ಷವನ್ನು ಪ್ರಶ್ನೆ ಮಾಡ್ತಾ ಇದ್ರೆ ಅದಕ್ಕೆ ಉತ್ತರ ಕೊಡಬೇಕಾಗಿದ್ದಂತಹ ಪ್ರಧಾನಮಂತ್ರಿಗಳು, ಸಂಬಂಧಪಟ್ಟಂತಹ ಸಚಿವರುಗಳು ಗಾಯಬಾಗ್ತಾರೆ. ಇದು ನಮ್ಮ ದೇಶದ ಇವತ್ತಿನ ಆಡಳಿತ ವ್ಯವಸ್ಥೆ ಯಾವ ರೀತಿ ನಡೀತಾ ಇದೆ ಅನ್ನೋದಕ್ಕೆ ಇರುವಂತಹ ಕೈಗನ್ನಡಿ. ನಾವಿದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಇಂತಹ ವಿಡಿಯೋಗಳು ನಮಗೆ ರುಚಿಸೋದು ಇಲ್ಲ. ಒಂದಷ್ಟು ಜನಕ್ಕೆ ಒಂದಷ್ಟು ಜನ ಯುವಕರಿಗೆ ವಕ್ತಾರ ಅಂತ ಕೊಟ್ಬಿಡ್ತಾರೆ. ಅವ್ರು ಅದೇ ಖುಷಿ, ಅದೇ ಬೆಟ್ಟ ಅಂತ ಹೊತ್ಕೊಂಡ್ಬಿಡ್ತಾರೆ, ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗ್ತಾರೆ. ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ. ಯಾವ ದೇಶವನ್ನು ಉಳಿಸ್ಬೇಕಾಗಿದ್ದಂತಹ ಯುವಕರು ಇವತ್ತು ರಾಜಕೀಯ ಪಕ್ಷಗಳನ್ನು ಓಲೈಕೆ ಮಾಡ್ಕೊಳ್ಳೋಕೆ ನಿಂತ್ಕೊಂಡ್ಬಿಟ್ಟಿದ್ದಾರೋ ಅಲ್ಲಿವರೆಗೂ ದೇಶ ಉದ್ಧಾರ ಆಗುತ್ತೇನ್ರಿ? ನಿಜಕ್ಕೂ ರಾಧಕ್ಕನಿಗೊಂದು ಹ್ಯಾಟ್ಸ್ ಆಫ್ ಹೇಳ್ತೀವಿ. ಆ ಸಂಸತ್ನಲ್ಲಿ ಮಾತನಾಡಿರುವಂಥ ಸಂಸದರಿಗೆ ಹ್ಯಾಟ್ಸ್ ಆಫ್ ಹೇಳ್ತೀವಿ. ನಿಜಕ್ಕೂ ಬಹಳ ಖುಷಿ ಆಗೋಂಥ ವಿಚಾರ ಏನಪ್ಪ ಅಂತಂದರೆ, ಪ್ರತಿಪಕ್ಷವಾಗಿ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಪ್ರತಿಪಕ್ಷಗಳ ಜೊತೆಯಲ್ಲಿ ಮಾಧ್ಯಮಗಳು ಪ್ರಶ್ನೆ ಮಾಡಬೇಕಾಗಿತ್ತು. ನಮ್ಮ ಮಾಧ್ಯಮಗಳು, ಕನ್ನಡದ ಮಾಧ್ಯಮಗಳು ಸೇರಿ ಎಲ್ಲ ಮಾಧ್ಯಮಗಳು ಮಾರ್ಕೊಂಡಿರುವಂಥ ಸಮಯದಲ್ಲಿ ನಮ್ಮ ರಾಧಕ್ಕ, ವಿದ್ಯಕ್ಕ ಇಂಥವರು ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಅವ್ರಿಗೂ ಒಂದು ಹ್ಯಾಟ್ಸ್ ಆಫ್ ಹೇಳೋಣಂತೆ. ಪ್ರಶ್ನಿಸಬೇಕ್ರಿ. ಇದೇ ಪ್ರಜಾಪ್ರಭುತ್ವದ ಬ್ಯೂಟಿ ಅಂದರೆ ಅದೇ. ಪ್ರಶ್ನೆ ಮಾಡಬೇಕು, ತಪ್ಪುಗಳನ್ನು ಪ್ರಶ್ನೆ ಮಾಡಬೇಕು. ನರೇಂದ್ರ ಮೋದಿ ಮಹಾರಾಜರಲ್ಲ, ಸಿದ್ದರಾಮಯ್ಯನವರು ಮಹಾರಾಜರಲ್ಲ, ಅವರು ಜನಸೇವಕರು. ನಾವು ಕೊಡುವಂಥ ಭತ್ಯೆನಲ್ಲೇ ಅವರು ಜೀವನ ಮಾಡಬೇಕು. ಅವರ ಹೆಲಿಕಾಪ್ಟರ್ಗಳು, ಅವರ ಬಟ್ಟೆ, ಅವರ ಐಷಾರಾಮಿ ಜೀವನ ಇವೆಲ್ಲವನ್ನು ನೋಡ್ತಾ ಇದ್ರೆ ಅವರು ಮಹಾರಾಜರು, ನಾವು ಜೀತದಾಳುಗಳಾಗಿ ಕಾಣ್ತಾ ಇದ್ದೀವಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡಲ್ಲ, ಕಲ್ಪನೆ ಮಾಡಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.